ಆತ್ಮೀಯ ಅಭಿನಂದನೆಗಳ ಸಲ್ಲಿಸುತ್ತಾ ಸನ್ಮಾನ ದಯವಿಟ್ಟು ಎಲ್ಲ BSSN ನಿರ್ದೇಶಕರು ಜರ್ಬನಹಳ್ಳಿಯ ಬರಬೇಕು. ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಹೋರಾಟ ನರೇಗಾ ಬಚಾವೋ ಆಂದೋಲನವಲ್ಲ, ಬದಲಿಗೆ ಸಿಎಂ ಕುರ್ಚಿ ಬಚಾವೋ ಆಂದೋಲನ. ಸಂಕಟ ಬಂದಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಮಾವೇಶಗಳು ನೆನಪಾಗಲಿದೆ, ನರೇಗಾ ಹೋರಾಟಗಳು ನೆನಪಾಗಲಿದೆ. ರಾಜ್ಯದಲ್ಲಿ ಆಡಳಿತ ಹದಗೆಟ್ಟಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಸಾಲದ ಹೊರೆ ಹೆಚ್ಚಾಗಿದೆ, ಅಭಿವೃದ್ಧಿ ನಡೀತಾ ಇಲ್ಲ. ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಹೆಣಗಾಡ್ತಿದ್ದಾರೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರದ್ರು. ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಧಾಕರ್, ಇದು ಮುಖ್ಯಮಂತ್ರಿ ಕುರ್ಚಿ ಬಚಾವೋ ಆಂದೋಲನ. ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗಳಿಂದ ಜಾತಿ ಸೇರಿ ಎಲ್ಲವೂ ತಂದಿಟ್ಟಿದ್ದಾರೆ. ಸಿಎಂಗೆ ಆತಂಕ ಮನೆ ಮಾಡಿದೆ. ಆತಂಕ ಆದಾಗ ಅಹಿಂದ ಸಮಾವೇಶ ಆಗುತ್ತೆ. ಇದು ಮುಖ್ಯಮಂತ್ರಿ ಕುರ್ಚಿ ಬಚಾವ್ ಆಂದೋಲನ. ಇವರು ನಿಜವಾಗಿಯೂ ಮಾಡಬೇಕಾಗಿರೋದು ಬಯಲು ಸೀಮೆ ಬಚಾವ್. ಕಳೆದ 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಈ ಸರ್ಕಾರದ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ರು. ನರೇಗಾ ಬಚಾವೋ ಅನ್ನುವಂಥ ಆಂದೋಲನ ಕಾಂಗ್ರೆಸ್ನವರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ವತಿಯಿಂದ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಇದು ರಾಜ್ಯದಲ್ಲಿ ಹಲವು ಕಡೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲನೇ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದಾರೆ. ನರೇಗಾ ಬಚಾವೋ ಆಂದೋಲನ ಅಂತೇಳಿ ಕಾಂಗ್ರೆಸ್ನವರು. ಬಹುಶಃ ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ನರೇಗಾ ಬಚಾವೋ ಆಂದೋಲನಕ್ಕಿಂತ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿ ಬಚಾವೋ ಆಂದೋಲನ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಅವರ ಟ್ವೀಟ್ಗಳನ್ನು ನೋಡಿದರೆ, 3 ಟ್ವೀಟ್ಗಳನ್ನು ನೋಡಿದರೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ದುಗುಡ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಜಾತಿಯನ್ನು ತಂದು ಬಿಟ್ಟಿದ್ದಾರೆ, ಹಿಂದುಳಿದ ವರ್ಗಗಳನ್ನು ಎತ್ತು ಕಟ್ಟಿದ್ದಾರೆ. ಟ್ವೀಟ್ನಲ್ಲಿ ಒಬ್ಬ ಮುಖ್ಯಮಂತ್ರಿಗಳು 5 ವರ್ಷಗಳು ನಿರಂತರವಾಗಿ ಜನತಾದಳದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಾಯಕರನ್ನ ಕಾಂಗ್ರೆಸ್ ಪಕ್ಷ 5 ವರ್ಷಗಳು ಅವರಿಗೆ ಸತತವಾಗಿ ಮುಖ್ಯಮಂತ್ರಿ ಮಾಡಿ, ಈ ಅವಧಿಯಲ್ಲಿ ಕೂಡ ಈಗೇನು ಇನ್ನೇನು ಕೆಲವು ತಿಂಗಳಲ್ಲಿ 3 ವರ್ಷ ಆಗುತ್ತೆ. 8 ವರ್ಷಗಳು ಒಬ್ಬ ಮುಖ್ಯಮಂತ್ರಿ ಆದಮೇಲೆ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿರುವಂಥ ಪರಿ ನೋಡಿದರೆ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಆತಂಕ ಮನೆ ಮಾಡಿದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಅವರಿಗೆ ಆತಂಕ ಆದಾಗೆಲ್ಲ ಕೂಡ ನಾನು ನೋಡಿದ್ದೇನೆ, ಅಹಿಂದ ಸಮಾವೇಶಗಳು ಪ್ರಾರಂಭ ಆಗ್ತದೆ. ಇಲ್ಲ ಅಂತಂದ್ರೆ ಈ ರೀತಿಯ BJP ಮೇಲೆ ಗೂಬೆ ಕೂರಿಸುವಂತ ಆಂದೋಲನಗಳು ಪ್ರಾರಂಭ ಆಗ್ತದೆ. ನರೇಗಾ ಆಂದೋಲನ ಕೂಡ, ಬಚಾವೋ ಆಂದೋಲನ ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಬಚಾವ್ ಮಾಡಿಕೊಳ್ಳುವಂತ ಒಂದು ಆಂದೋಲನ ಅಂತ ನಾನು ಹೇಳ್ತೇನೆ. ಮತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಾನು ಹೇಳಬೇಕಾಗ್ತದೆ ಗಂಭೀರವಾಗಿ, ನೀವು ನಮ್ಮ ಬಯಲು ಸೀಮೆಯನ್ನ ಬಚಾವ್ ಮಾಡುವಂತ ಆಂದೋಲನ ಮಾಡಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ರಕ್ಷಣೆ ಮಾಡುವಂತ ಆಂದೋಲನವನ್ನು ಮಾಡಿದ್ರೆ ಚೆನ್ನಾಗಿತ್ತು. ನಾಳಿನ ಕಾರ್ಯಕ್ರಮಕ್ಕೆ ಜನರನ್ನು ಸೇರಿಸಲು ಇಡೀ ಸರ್ಕಾರವೇ ಹರಸಾಹಸ ಪಡುತ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ಆತ್ಮವಂಚನೆ ಮಾಡಿ ಇವರು ಇಲ್ಲಿ ನರೇಗಾ ಬಚಾವೋ ಆಂದೋಲನ ಮಾಡ್ತಿರೋದು ನಾಚಿಕೆಗೇಡು. ಎತ್ತಿನಹೊಳೆ ನೀರು ಬರಲೇ ಇಲ್ಲ. 2027ಕ್ಕೆ ನೀರು ನೀಡುವ ಮಾತು ಆಡ್ತಿದ್ದಾರೆ. ಕಳೆದ 15 ವರ್ಷದಿಂದ ಇದೇ ಭರವಸೆಯಲ್ಲಿ ಕಾಲ ದುಡ್ತಿದ್ದಾರೆ. 2022ರಲ್ಲಿ ಆಗಿನ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಎತ್ತಿನಹೊಳೆ ಯೋಜನೆಗೆ 3,000 ಕೋಟಿ ನಾನೇ ಕೊಡಿಸಿದ್ದೆ. ಕೋವಿಡ್ ಇದ್ದಾಗಲೂ ಎತ್ತಿನಹೊಳೆಗೆ ಅನುದಾನ ನೀಡಲಾಗಿದೆ. ಆದರೆ ಈ ಸರ್ಕಾರಕ್ಕೆ ಬದ್ಧತೆಯೇ ಇಲ್ಲವಾಗಿದೆ ಅಂದರು. HN ವ್ಯಾಲಿ ಮತ್ತು KC ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡಲು ಈ ಸರ್ಕಾರ ಗಮನ ಹರಿಸ್ತಿಲ್ಲ. ತ್ಯಾಜ್ಯ ನೀರು ಸೇವಿಸ್ತಿರೋದು ಶಾಪಗ್ರಸ್ತರಾಗಿ ನಾವೆಲ್ಲ ದಾಖಲಾಗಿದ್ದೇವೆ. 3ನೇ ಹಂತದ ಶುದ್ಧೀಕರಣ ಯಾಕೆ ಮಾಡಿಲ್ಲ? ನೀರಿನ ಗುಣಮಟ್ಟದ ಬಗ್ಗೆ ನಿಮ್ಗೆ ಅರಿವಿದೆಯಾ? ಅನಾರೋಗ್ಯಕ್ಕೆ ಜನರು ತುತ್ತಾಗ್ತಿದ್ದಾರೆ. ಸಾಲ ಮಾಡೋದ್ರಲ್ಲಿ ದಾಖಲೆ ಮಾಡಿದ ಸಿದ್ದರಾಮಯ್ಯ ಹೆಚ್ಚು ಸಾಲ ಮಾಡಿದ ಕೀರ್ತಿ ಪಡೆದಿದ್ದಾರೆ. 1.25 ಲಕ್ಷದ ಕೋಟಿ ಸಾಲ ಮಾಡಿರುವ ಮಾಹಿತಿ ಇದೆ. ಇದು ರಾಜ್ಯದ ಜನರ ಮೇಲೆ ಎಷ್ಟು ಹೊರೆಯಾಗಲಿದೆ ಎಂಬ ಅರಿವಿದೆಯಾ ಅಂತ ಪ್ರಶ್ನಿಸಿದ್ರು. ಆದರೆ ಚಿಕ್ಕಬಳ್ಳಾಪುರಕ್ಕೆ, ಬಯಲು ಸೀಮೆಗೆ ನೀವು ಮಾಡಿದಂಥ
ಆತ್ಮವಂಚನೆ ಬಗ್ಗೆ ಕೂಡ ತಾವು ಹೇಳಬೇಕಾಗ್ತದೆ ವೇದಿಕೆ ಮೇಲೆ. ಉದಾಹರಣೆಗೆ ಎತ್ತಿನ ಹೊಳೆ ಯೋಜನೆ, ಇದನ್ನ ಮೊನ್ನೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿರವರು ಭಾರಿ ನೀರಾವರಿ ಸಚಿವರಿದ್ದಾಗ ಇದನ್ನ ಎತ್ತಿನ ಹೊಳೆ ಯೋಜನೆಯನ್ನು ರೂಪಿಸಿದಂತೆ. ಅದನ್ನು ಪ್ರಾರಂಭ ಮಾಡಿದ್ದು 2013ರಲ್ಲಿ 14 12 ವರ್ಷ ಆಯ್ತು. ಈಗ 8,000 ಕೋಟಿಯಲ್ಲಿ ಪ್ರಾರಂಭ ಆದಂಥದ್ದು 14,000 ಆಯ್ತು. 14,000 ಹೋಗಿ 24,000 ಕೋಟಿ ಆಯ್ತು. 24,000 ಕೋಟಿ ಹೋಗಿ ಈಗ 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎತ್ತಿನ ಹೊಳೆ ನೀರು ಮಾತ್ರ ಸಕಲೇಶ್ಪುರದಿಂದ ಅಲ್ಲೇ ಇದೆ, ಹಾಸನದ ಹತ್ರನೋ ಚಿಕ್ಕಮಗಳೂರು ಹತ್ರನೋ ಇದೆ, ಇನ್ನೂ ಕೂಡ ತುಮಕೂರು ಹತ್ರ ಕೂಡ ಬರಲಿಲ್ಲ. ಆದರೆ ಮೊನ್ನೆ ನೋಡಿದೆ ನಾನು, ಮೊನ್ನೆ ಕೃಷ್ಣ ಬೈರೇಗೌಡರು ಏನೋ ಸಭೆ ಮಾಡಿ 27 ಒಳಗಡೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅನ್ನೋ ಮಾತನ್ನ ಎಲ್ಲೋ ಹೇಳಿದ್ದಾರೆ, ನಾನು ನೋಡಿದೆ. ಈ ರೀತಿಯಲ್ಲಿ ಎಷ್ಟು ಬಾರಿ ಸುಳ್ಳನ್ನ ಹೇಳಿ ನೀವು ಅಧಿಕಾರವನ್ನ ಪಡಿತೀರಿ. ಹಿಂದೆ ಇದ್ದಂತ ಸಂಸದರು 3 ಸಲಿನೋ 2 ಸಲಿನೋ ಆಯ್ಕೆ ಆದ್ರು ಬರೀ ಎತ್ತಿನ ಹೊಳೆ ಯೋಜನೆ ಹೆಸರು ಹೇಳ್ತಾರೆ. ಈಗೋ ಡಿಸೆಂಬರು, ಈಗೋ ಜನವರಿ, ಈಗೋ ಡಿಸೆಂಬರು, ಈಗೋ ನೀರಂತೂ ಬರಲಿಲ್ಲ. ಈ HN ವ್ಯಾಲಿ, KC ವ್ಯಾಲಿ ಮೂಲಕ ಕೆರೆಗಳನ್ನ ನೀರು ತುಂಬಿಸಿದ್ರು. ನಾವು ಬಿಜೆಪಿ ಸರ್ಕಾರ ಇದ್ದಾಗ ಮೊನ್ನೆ ಬಸವರಾಜ ಬೊಮ್ಮಾಯಿರವರು 22ನೇ ಇಸ್ವಿಯಲ್ಲಿ ಎತ್ತಿನ ಹೊಳೆ ಯೋಜನೆಗೆ ನಾನೇ ಮಂತ್ರಿ ಇದ್ದಾಗ 3,000 ಕೋಟಿ ಕೊಡಿಸಿದೆ ಒಂದೇ ವರ್ಷದಲ್ಲಿ. ಕೋವಿಡ್ ಇದ್ದಾಗೂ ಕೂಡ ಬಿಜೆಪಿ ಸರ್ಕಾರ ಎತ್ತಿನ ಹೊಳೆಗೆ ಹಣ ಒದಗಿಸಿತು. ಈ HN ವ್ಯಾಲಿ, KC ವ್ಯಾಲಿಯಿಂದ ಏನು ಯೋಜನೆ ರೂಪಿಸಿದೀವಿ ಅದಕ್ಕೆ 3ನೇ ಹಂತದ ಸಂಸ್ಕರಣೆ ಮಾಡೋದಕ್ಕೆ ಕೂಡ ನಾವು ಘೋಷಣೆ ಮಾಡಿಸಿದ್ವಿ 23ರ ಬಜೆಟ್ ನಲ್ಲಿ. ಆದ್ರೆ ಅದನ್ನು ಕೈ ಬಿಟ್ಟಿದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ಇದು ನೀವು ಈ ನಮ್ಮ ಜನತೆಗೆ ಮಾಡುವಂತಹ ಮಹಾ ದ್ರೋಹ ಅಂತ ನಾನು ಉಲ್ಲೇಖ ಮಾಡ್ತೇನೆ. ವೈದ್ಯಕೀಯ ಕಾಲೇಜು ಕಾಮಗಾರಿ ನಾವು ಶೀಘ್ರ ಮುಗಿಸಿದ್ರೆ ಕಳೆದ 3 ವರ್ಷವಾದರೂ ಆಸ್ಪತ್ರೆ ತೆಗೆದಿಲ್ಲ. ಸತ್ಯ ಹೇಳುವ ಧೈರ್ಯ ಇದ್ರೆ ನಾಳೆ ವೇದಿಕೆಯಲ್ಲಿ ಹೇಳಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಲಿಗಳು ಓಡಾಡ್ತಿವೆ, ನಾಚಿಕೆ ಆಗಲ್ವಾ ನಿಮಗೆ? ಮಂಚೇನಹಳ್ಳಿ ಸುಸಜ್ಜಿತ ಆಸ್ಪತ್ರೆ ಕಟ್ಟಡದಲ್ಲಿ ನಾಯಿಗಳು ವಾಸಿಸ್ತಿವೆ. ಗಾಂಧಿ ಬಗ್ಗೆ ಕಾಂಗ್ರೆಸ್ಗೆ ಗೌರವ ಇದ್ರೆ ದೇಶದ 400 ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಹೆಸರು ಯಾಕಿಟ್ಟಿದ್ದೀರಾ? ಬೀದಿಗೊಂದು ಬಾರ್ ತೆಗೆದು ಸಾಲಕ್ಕೆ ಬಡ್ಡಿ ಕೊಟ್ಟಲು ಮುಂದಾಕಿದ್ದೀರಾ ಅಂತ ಲೇವಡಿ ಮಾಡಿದ್ರು. ಗಾಂಧೀಜಿಯವರು ಮದ್ಯಪಾನ ನಿಷೇಧ ಮಾಡಲು ಹೇಳಿದ್ರು, ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬೀದಿಗೊಂದು ಮದ್ಯದ ಅಂಗಡಿ ತೆಗಿತಾ ಇದೆ. ನಿಮ್ ತಾಕತ್ತಿದ್ರೆ ಮದ್ಯಪಾನ ನಿಷೇಧ ಮಾಡೋದಾಗಿ ಘೋಷಣೆ ಮಾಡಿ ಇತಿಹಾಸದಲ್ಲಿ ದಾಖಲಾಗ್ತೀರಿ. ಗಾಂಧಿಯವರು ಗೋಹತ್ಯೆ ನಿಷೇಧ ಮಾಡಲು ಹೇಳಿದ್ರು, ಆದ್ರೆ ಗೋಹತ್ಯೆ ನಿಷೇಧ ಮಾಡದ ರಾಜ್ಯ ಸರ್ಕಾರ ಗಾಂಧಿ ತತ್ವ ಅನುಸರಿಸ್ತಿರ್ತಾರಾ? 2,000 ಕೊಟ್ಟು 5,000 ವಸೂಲಿ ಮಾಡ್ತಿದ್ದೀರಾ. ವಿಜಿಬಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತದ ಸಂಕೇತ. ರಾಮನ ಹೆಸರು ಕೇಳಿದ್ರೆ ಕಾಂಗ್ರೆಸ್ನವರಿಗೆ ಉರಿಯುತ್ತೆ, ಆದ್ರೆ ಇದಕ್ಕೂ ರಾಮನಿಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು. ಕಳೆದ 25 ವರ್ಷದಿಂದ ಅಧಿಕಾರದಲ್ಲಿರುವ ನರೇಂದ್ರ ಮೋದಿ ಅವರ ಹೆಸರು ಎಲ್ಲೂ ಯಾವುದಕ್ಕೂ ಇರಲಿಲ್ಲ, ಆದ್ರೆ ಪ್ರತಿ ಭಾರತೀಯನ ಹೃದಯದಲ್ಲಿ ಮೋದಿಯವರ ಹೆಸರು ಶಾಶ್ವತವಾಗಿರಲಿದೆ. ಹಿಂದೆ ನರೇಗಾ ಯೋಜನೆಯಲ್ಲಿ ಹೆತ್ತವರ ಹೆಸರಿನಲ್ಲಿ, ಊರು ಬಿಟ್ಟವರ ಹೆಸರಿನಲ್ಲಿ ಬಿಲ್ ಮಾಡಿದ ಉದಾಹರಣೆಗಳಿವೆ. ಕಾಮಗಾರಿ ಮಾಡದೆ ಬಿಲ್ ಮಾಡ್ಕೊಳ್ತಿದ್ರು, ಕೆಲಸ ಮಾಡದೆ ಹಣ ಸಿಗ್ತಿತ್ತು. ಈಗ ಅದು ತಪ್ಪಿದೆ. ಹಿಂದೆ 6 ತಿಂಗಳಾದರೂ ಸಂಬಳ ಕೊಡುತ್ತಿರಲಿಲ್ಲ. ಈಗ GPS ಟ್ಯಾಗ್ ಮಾಡಿ ಬಯೋಮೆಟ್ರಿಕ್ ಹಾಜರಾತಿ ಪಡೆಯುವ ಮೂಲಕ ಕೆಲಸದಲ್ಲಿ ಪಾರದರ್ಶಕತೆ ತರಲಾಗಿದೆ. 22 ವರ್ಷದಲ್ಲಿ ಆಗಿರುವ ತಪ್ಪು ಮೋದಿ ಸರಿ ಮಾಡಿದ್ದಾರೆ ಅಂದ್ರು. ಲೂಟಿ ಮಾಡುವವರ ರಕ್ಷಣೆಗೆ ಕಾಂಗ್ರೆಸ್ ಆಂದೋಲನ ಮಾಡುತ್ತಿದೆ. ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಇಲ್ಲ. ಪಶುಸಂಗೋಪನೆಗೆ ಬಡ್ಡಿರಹಿತ ಸಾಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದ ಕಾಂಗ್ರೆಸ್ ಈವರೆಗೂ ಕೊಟ್ಟಿಲ್ಲ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಳ ಮಾಡಲಿಲ್ಲ. ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ನೀಡಿಲ್ಲ. ಯಾವುದೋ ಒಂದು ಸಣ್ಣ ಯೋಜನೆ ಮಾಡಲಿಕ್ಕೆ ಸಾಲ ಮಾಡೋದ್ರಲ್ಲಿ ಶೂರರಾಗಿದ್ದೀರಿ. ಇವತ್ತು ರೆಕಾರ್ಡ್ ಮಾಡಿದ್ದೀರಿ. ಎಷ್ಟು ನಂಬರ್ ಆಫ್ ಬಡ್ಜೆಟ್ಸ್ ಅನ್ನ, ನಾನೇ ಅತಿ ಹೆಚ್ಚು ಬಡ್ಜೆಟ್ಸ್ ಅನ್ನ ಮಂಡಿಸಿರುವಂತ ಆರ್ಥಿಕ ಸಚಿವರು ಅಂತ ತಾವು ಹೇಳ್ಕೊಳ್ತೀರಿ. ಅದರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸ್ಕೋಬೇಕು ನೀವು. ಅತಿ ಹೆಚ್ಚು ಸಾಲ ಮಾಡಿದಂತ, ಅತಿ ಹೆಚ್ಚು ಸಾಲ ಕರ್ನಾಟಕದ ಜನತೆಯ ಮೇಲೆ ಹೊರಿಸಿದಂತ ಕೀರ್ತಿ ಕೂಡ ಮಾನ್ಯ ಸಿದ್ದರಾಮಯ್ಯನವರಿಗೆ ಸೇರುತ್ತೆ ಅನ್ನುವಂಥದ್ದನ್ನು ಕೂಡ ತಾವು ಒಪ್ಕೋಬೇಕಾಗ್ತದೆ.
ಚಿಕ್ಕಬಳ್ಳಾಪುರದ ವೈದ್ಯಕೀಯ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ನಾವು ಆ ಕಾಮಗಾರಿಯನ್ನು ಮುಗಿಸಿದ್ವಿ. 3 ವರ್ಷ ಆಗ್ತಾ ಬಂತು, ನೀವಿನ್ನೂ ಕೂಡ ಆಸ್ಪತ್ರೆಯನ್ನ ತೆಗಿಲಿಲ್ಲ, ಆಸ್ಪತ್ರೆಯನ್ನ ನಮ್ಮ ಜನರಿಗೆ ಸೇವೆಗೆ ಒದಗಿಸಲಿಲ್ಲ. ಇನ್ನೂ 3 ವರ್ಷ ಆದ್ಮೇಲೆ ಕೂಡ ಅನ್ನೋದಕ್ಕೂ ಕೂಡ ನೀವು ಆನ್ಸರ್ ಮಾಡಬೇಕು. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು 4 ಕಡೆ ಸಿದ್ಧ ಆಗಿ 3 ವರ್ಷ ಆಗ್ತಾ ಬಂತು. ಉಪಕರಣ ಇಲ್ಲ, ಸಿಬ್ಬಂದಿ ಇಲ್ಲ, ಅಲ್ಲಿ ಹೆಗ್ಣಗಳು ನಾಯಿಗಳು ವಾಸ ಮಾಡುವಂತ ಪರಿಸ್ಥಿತಿಗೆ ತಂದಿದ್ರಿ. ನಾಚಿಕೆ ಆಗೋದಿಲ್ವ ನಿಮಗೆ? ಮಂಚೇನಹಳ್ಳಿ ಹೊಸ ತಾಲೂಕಿನಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ಸಾಮಾನ್ಯ ಜನರಿಗೆ ಆಸ್ಪತ್ರೆ, ವಿನೂತನವಾದಂತ ಆಸ್ಪತ್ರೆ ಮಾಡಿದ್ದೀವಿ. ಅಲ್ಲಿ ಕೂಡ ಇವತ್ತು ನಾಯಿಗಳು ಹೆಗ್ಗಣಗಳು ಇವು ವಾಸ ಮಾಡ್ತಾ ಇದ್ದಾರೆ. ಇದರ ಕಡೆ ಇಲ್ಲಿನ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಮಾಡಿ, ಜನ ಸೇರಿಸಿ ಆಂದೋಲನ ಮಾಡಿ. ಯಾವುದಕ್ಕೆ ಆಂದೋಲನ ಮಾಡ್ತಾ ಇದ್ದೀರಿ? ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಿದ್ದಾರೆ ನರೇಗಾದಲ್ಲಿ. ಏನ್ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಇರುವಂತ ಮಮಕಾರ, ಎಷ್ಟು ಗೌರವ ನಾವು ನೋಡಿಲ್ವಾ? ನಿಮ್ಗೆ ಆ ರೀತಿಯಲ್ಲಿ ನಿಜವಾದಂತ ಅವ್ರ ಬಗ್ಗೆ ಶ್ರದ್ಧೆ ಗೌರವ ಇದ್ದಿದ್ರೆ ಈ ದೇಶದ 400 ರಾಷ್ಟ್ರೀಯ ಸಂಸ್ಥೆಗಳ ಹೆಸರುಗಳನ್ನ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹೆಸರುಗಳನ್ನ ಯಾಕೆ ಇಡ್ತಾ ಇದ್ದೀರಿ? ಮಹಾತ್ಮ ಗಾಂಧಿಯನ್ನ ಹೆಸರು ಇಡ್ತಾ ಇದ್ರಿ ನೀವು. ಸಂಜಯ್ ಗಾಂಧಿ ಅವರ ಕೊಡುಗೆ ಏನಿ ದೇಶಕ್ಕೆ? ಆಸ್ಪತ್ರೆಗೆ ಇಟ್ಟಿದ್ದೀರಿ ನೀವು ಸಂಜಯ್ ಗಾಂಧಿ ಆಸ್ಪತ್ರೆಗೆ. ಯಾಕೆ ಅವಾಗ ಮಹಾತ್ಮ ಗಾಂಧಿ ಅವರ ಹೆಸರು ನೆನಪು ಬರ್ಲಿಲ್ವಾ? ರಸ್ತೆಗೆ ಒಂದು ವೈನ್ ಸ್ಟೋರ್, ಮದ್ಯಪಾನನ ನಿಷೇಧ ಮಾಡಬೇಕು ಅಂತ ಹೇಳಿದ ಯಾರಪ್ಪ? ಮಹಾತ್ಮ ಗಾಂಧೀಜಿಯವರ ಆಶಯಗಳಲ್ಲಿ ಒಂದು ಬಲವಾದಂತ ಆಶಯ. ಇವತ್ತು ಕರ್ನಾಟಕ ಸರ್ಕಾರ ಹೇಳಿ ನಾಳೆ ದಿವಸ ಮುಖ್ಯಮಂತ್ರಿಗಳು ಬಂದು ನಮ್ಗೆ ಹಣ ಕಡಿಮೆ ಆಗಿದೆ, ಖಜಾನೆಯಲ್ಲಿ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲಕ್ಕೆ ಬಡ್ಡಿ ತೀರಿಸಬೇಕಾಗಿದೆ, ಅದಕ್ಕೆ ನಾನು ಬೀದಿಯಲ್ಲಿ ಒಂದು ವೈನ್ ಸ್ಟೋರ್ ಮಾಡ್ತಾ ಇದ್ದೀನಪ್ಪ, ಕುಡ್ಕೊಂಡು ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ. ರೇಷ್ಮೆ ಸ್ಥಿರತೆ ನಿಧಿಗೆ 2,000 ಕೋಟಿ ನೀಡೋದಾಗಿ ಭರವಸೆ ನೀಡಿ 2 ರೂಪಾಯಿಯೂ ನೀಡಿಲ್ಲ. ರೀಲರ್ಗಳಿಗೆ ಸಾಲ ಕೊಡುವ ಭರವಸೆ ನೀಡಿ ಕೊಟ್ಟಿಲ್ಲ. 9 ವಿವಿ ರದ್ದು ಮಾಡಿದ ಕೀರ್ತಿ ಉನ್ನತ ಶಿಕ್ಷಣ ಸಚಿವರಿಗೆ ಸಲ್ತದೆ. ಹೊಸ ಶಿಕ್ಷಣ ನೀತಿಯೂ ಇಲ್ಲ. 3 ವರ್ಷಗಳಿಂದ ಮಕ್ಕಳ ಭವಿಷ್ಯ ಏನಾಗಲಿದೆ? ಕಾಂಗ್ರೆಸ್ ಆಂದೋಲನ ಹಾಸ್ಯಾಸ್ಪದ. ಕಾಂಗ್ರೆಸ್ನಿಂದ ಜನ ಬಚಾವಾಗಬೇಕಿದೆ ಅಂದರು. ಆತ್ಮೀಯ ಅಭಿನಂದನೆಗಳ ಸನ್ಮಾನ ದಯವಿಟ್ಟು ಎಲ್ಲ BSS ನಿರ್ದೇಶಕರು ಜರ್ಬನಹಳ್ಳಿಯ